ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇದ್ವಿ ದ್ವಿತೀಯ BA ಮತ್ತು BCom ಅವರ ಕನ್ನಡ ಭಾಷಿಕದಲ್ಲಿ ಬರುವಂತಹ ಎರಡನೆಯ ಘಟಕ ದುರ್ಯೋಧನ ವಿಲಾಪ ಅಥವಾ ಸಾಹಸ ಭೀಮ ವಿಜಯಂ ಎನ್ನುವಂತಹ ಒಂದು ಪಠ್ಯದ ಪ್ರಶ್ನೋತ್ತರವನ್ನ ನೋಡ್ತಾ ಇದ್ವಿ. ನಾವು ಹಿಂದಿನ ವಿಡಿಯೋದಲ್ಲಿ ದುರ್ಯೋಧನ ವಿಲಾಪ ಪಠ್ಯದ ವಿಶ್ಲೇಷಣೆ ಸಾರಾಂಶವನ್ನ ನೋಡಿದ್ವಿ. ಈಗ ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರಬಹುದು ಅನ್ನುವಂತಹ ಒಂದು ಊಹೆಯ ಆಧಾರದ ಮೇಲೆ ನಾವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಇದ್ದೀವಿ. ಆಕ್ಚುಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಅಭ್ಯಾಸ ಪ್ರಶ್ನೆಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಯಾವುದು? ಎರಡನೆಯ ಪ್ರಶ್ನೆ, ಕರ್ಣನನ್ನು ಕಂಡು ದುರ್ಯೋಧನ ಪ್ರಲಾಪಿಸಿದ ಬಗೆಯನ್ನ ವಿವರಿಸಿ ಅಂತ ಹೇಳಿ. ಮೊದಲಿಗೆ ಕರ್ಣನ ಮರಣಕ್ಕೆ ದುರ್ಯೋಧನ ಯಾವ ರೀತಿ ಪ್ರಲಾಪವನ್ನ ಸೂಚಿಸಿದ ಅಥವಾ ಕರ್ಣನನ್ನು ಕಂಡು ದುರ್ಯೋಧನ ಪ್ರಲಾಪಿಸಿದ ಬಗೆಯನ್ನ ವಿವರಿಸಿ ಅಂತ ಹೇಳಿ ಕೇಳಿದ್ರೆ ಇದಕ್ಕೆ ಯಾವ ರೀತಿ ಉತ್ತರವನ್ನ ಬರಿಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ನಾನು ಹಿಂದಿನ ವಿಡಿಯೋದಲ್ಲಿ ಎಲ್ಲ ವಿಷಯವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಇಲ್ಲಿ ಎಕ್ಸ್ಪ್ಲೈನ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಜಸ್ಟ್ ಉತ್ತರವನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಉತ್ತರ ಹೀಗಿರತ್ತೆ. ರನ್ನ ಕವಿಯು ತನ್ನ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಎಂಬ ಕಾವ್ಯದಲ್ಲಿ ದುರ್ಯೋಧನನ ಪಾತ್ರವನ್ನ ಕೇವಲ ಅಹಂಕಾರಿಯಾಗಿ ಮಾತ್ರವಲ್ಲದೆ ಆಳವಾದ ಸ್ನೇಹ ಮತ್ತು ಪ್ರೀತಿಯನ್ನ ಹೊಂದಿದವನನ್ನಾಗಿ ಚಿತ್ರಿಸಿದ್ದಾನೆ. ಯುದ್ಧದ ಕೊನೆಯಲ್ಲಿ ತನ್ನ ಸರ್ವಸ್ವವೂ ಆಗಿದ್ದ ಆಪ್ತ ಗೆಳೆಯ ಕರ್ಣನ ಮರಣವನ್ನ ಕಂಡು ದುರ್ಯೋಧನನು ಮಾಡಿದ ವಿಲಾಪವು ಅಥವಾ ಪ್ರಲಾಪವು ಕಾವ್ಯದ ಅತ್ಯಂತ ಮನಕಲಕುವ ಭಾಗಗಳಲ್ಲಿ ಒಂದಾಗಿದೆ. ಕರ್ಣನು ದುರ್ಯೋಧನನಿಗೆ ಕೇವಲ ಸೇನಾಪತಿಯಾಗಿರಲಿಲ್ಲ, ಬದಲಿಗೆ ಆತನ ಬಲಗೈ, ಆತ್ಮೀಯ ಗೆಳೆಯ ಮತ್ತು ಅವನ ಎಲ್ಲ ದುಸ್ಸಾಹಸಗಳಿಗೆ ಆಧಾರವಾಗಿದ್ದನು. ದುರ್ಯೋಧನ ಏನೇ ಮಾಡಿದ್ರೂ ಕೂಡ ಅವನಿಗೆ ಸಹಕಾರಿಯಾಗಿರ್ತಿದ್ದ. ಜೊತೆಗೆ ಅವನ ಬಲಗೈ, ಸೇನಾಧಿಪತಿ, ಜೊತೆಗೆ ಅವನ ಆತ್ಮೀಯ ಸ್ನೇಹಿತ ಕೂಡ ಆಗಿದ್ದ. ಕರ್ಣನ ಶವವನ್ನ ನೋಡಿದಾಗ ದುರ್ಯೋಧನನ ದುಃಖವು ಹತಾಶೆ, ಕೃತಜ್ಞತೆ, ಅಸಹಾಯಕತೆ ಮತ್ತು ಆಕ್ರೋಶದ ರೂಪದಲ್ಲಿ ವ್ಯಕ್ತವಾಗುತ್ತದೆ. ದ್ರೌಪದಿಯ ಸ್ವಯಂವರ ಏನ್ ನಡೀತು ಅಲ್ಲಿ ಪಾಂಡವರು ಮಾತ್ರ ಅಲ್ಲ, ದುರ್ಯೋಧನ, ಕರ್ಣ ಇಬ್ರೂ ಸಹ ಆ ಒಂದು ಸ್ವಯಂವರದಲ್ಲಿ ಪಾಲ್ಗೊಂಡಿದ್ರು. ಆದ್ರೆ ಇಲ್ಲಿ ಕರ್ಣನನ್ನ ಸೂತಪುತ್ರ ಅಂತ ಹೇಳಿ ಅಲ್ಲಿದ್ದಂತಹ ಎಲ್ಲ ರಾಜರುಗಳು ಅವಮಾನವನ್ನ ಮಾಡಿದಾಗ ಇದನ್ನ ಕಂಡಂತಹ ದುರ್ಯೋಧನನು ಕರ್ಣನಿಗೆ ತನ್ನ ಅಂಗರಾಜ್ಯದ ಪಟ್ಟಾಭಿಷೇಕವನ್ನ ಮಾಡಿ ಆತನಿಗೆ ಸಾಮಾಜಿಕವಾಗಿ ಸ್ಥಾನಮಾನವನ್ನ ಕೊಡ್ತಾನೆ. ಜೊತೆಗೆ ಅವನು ತನ್ನ ಸ್ನೇಹಿತ ಅಂತ ಹೇಳಿ ಸ್ವೀಕಾರವನ್ನ ಸಹ ಮಾಡ್ತಾನೆ. ಈ ಒಂದು ಕೃತಜ್ಞತೆಯ ಭಾವದಿಂದ ಕರ್ಣನು ತನ್ನ ಜೀವ ಇರೋವರೆಗೂ ದುರ್ಯೋಧನನಿಗೆ ಋಣಿಯಾಗಿ ಇರ್ತಾನೆ. ಈ ಒಂದು ವಿಷಯವನ್ನ ಇಲ್ಲಿ ದುರ್ಯೋಧನ ಸ್ಮರಿಸುವಂತಹದ್ದನ್ನ ಕಾಣಬಹುದಾಗಿರುತ್ತೆ. ಸಭೆಯಲ್ಲಿ ದ್ರೌಪದಿ ಸ್ವಯಂವರದ ನಂತರ ಎಲ್ಲರೂ ಕರ್ಣನನ್ನ ಸೂತಪುತ್ರ ಎಂದು ಅಣಕಿಸಿದಾಗ ದುರ್ಯೋಧನನು ಆತನಿಗೆ ತಕ್ಷಣವೇ ಅಂಗರಾಜ್ಯದ ಪಟ್ಟಾಭಿಷೇಕ ಮಾಡಿ ಆತನಿಗೆ ಸಾಮಾಜಿಕವಾಗಿ ಸ್ಥಾನಮಾನವನ್ನ ನೀಡಿದನು. ಆ ಸ್ನೇಹವನ್ನ ನೆನೆದು, ಕರ್ಣ, ನೀನು ಎಂದಿಗೂ ನನ್ನ ಉಪಕಾರವನ್ನ ಮರೆಯಲಿಲ್ಲ. ನಿನ್ನ ಇಡೀ ಜೀವನವನ್ನ ನನಗಾಗಿ ಮುಡಿಪಾಗಿಟ್ಟೆಯಲ್ಲ ಎಂದು ಕಣ್ಣೀರಿಡುತ್ತಾನೆ. ದುರ್ಯೋಧನನು ಕರ್ಣನಿಲ್ಲದ ತನ್ನ ಬದುಕನ್ನ ಊಹಿಸಲಾಗದೆ, ನೀನು ಕೇವಲ ನನ್ನ ಗೆಳೆಯನಲ್ಲ, ನೀನು ನನ್ನ ಅಂತರಂಗದ ಆತ್ಮ, ನೀನು ನನ್ನ ದೇಹದ ಒಂದು ಭಾಗ. ಈಗ ನನ್ನ ದೇಹದ ಆತ್ಮವೇ ಹೊರಟು ಹೋದಂತಾಗಿದೆ ಎಂದು ಪ್ರಲಾಪಿಸುತ್ತಾನೆ. ನಾನು ದುಶ್ಯಾಸನ, ನೀನು, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ನಾನು ದುಶ್ಯಾಸನ, ನೀನು, ನಾವು ಮೂವರೇ ಇದ್ದವರು. ದುಶ್ಯಾಸನ ಮರಣ ಹೊಂದಿದ ಬಳಿಕ ಇದ್ದವರು ನಾನು, ನೀನು ಇಬ್ಬರೇ. ಈಗ ನೀನು ನನ್ನನ್ನು ಅಗಲಿ ಎತ್ತ ಹೋದೆ ಅಂಗಾಧಿಪತಿ. ನಮ್ಮಿಬ್ಬರ ಮಕ್ಕಳೂ ಯುದ್ಧದಲ್ಲಿ ಸತ್ತರು. ನೀನು ನನ್ನನ್ನು, ನಾನು ನಿನ್ನನ್ನು ಸಂತೈಸುವೆ ಎಂದು ಬಂದೆ. ಕರ್ಣ, ಆದರೆ ನೀನು ಈ ದಿನ ಇರುವ ರೀತಿಯೇ ನನಗೆ ತಿಳಿಯುತ್ತಿಲ್ಲ. ನೀನು ಏಕೆ ನನ್ನೊಂದಿಗೆ ಮಾತನಾಡುತ್ತಿಲ್ಲ? ಕೋಪಗೊಂಡಿರುವೆಯಾ? ಇಲ್ಲ ಬಳಲಿದ್ದೀಯಾ? ನಿನ್ನ ಗೆಳೆಯನಾದ ಸುಯೋಧನನನ್ನು ನೋಡದೆ, ಮಾತನಾಡದೆ, ಅಪ್ಪಿಕೊಳ್ಳದೆ, ಏನು ವಿಚಾರವೆಂದು ಕೇಳದೆ, ಒಡೆಯ, ದೇವ ಎನ್ನದೆ ಯಾವ ಮಾತನ್ನೂ ಆಡುತ್ತಿಲ್ಲ. ಏಕೆ ಹೀಗಿರುವೆ ಅಂಗಾಧಿಪತಿ? ನೀನು ಯಾರು ಎಂದು, ನಿನ್ನ ಹುಟ್ಟಿನ ಬಗ್ಗೆ ನನಗೆ ತಿಳಿದಿದೆ. ಒಡ ಹುಟ್ಟಿದವನೆಂದು ತಿಳಿದು ಧರ್ಮರಾಜನಂತೆ ನಿನಗೆ ರಾಜ್ಯ ಕೊಡುವ ಮನಸ್ಸು ಬರಲಿಲ್ಲ. ನಿನಗೆ ಆ ರಾಜ್ಯವನ್ನ ಕೊಡದೆ
ನೀನೇ ರಾಜನೆಂದು ನಿನ್ನ ಪರವಾಗಿ ನಾನೇ ಆಳ್ವಿಕೆ ಮಾಡುವೆನೆಂದುಕೊಂಡಿದ್ದೆ. ಅಂದ್ರೆ ಇಲ್ಲಿ ಕರ್ಣ ಕುಂತಿ ಪುತ್ರ ಅನ್ನೋದು ಕೇವಲ ಕುಂತಿ, ಕೃಷ್ಣ, ಸೂರ್ಯದೇವ ಮತ್ತು ಸಹದೇವ ಅವನು ದಿವ್ಯಜ್ಞಾನಿ, ಅವನಿಗೂ ತಿಳಿದಿತ್ತಂತೆ. ಜೊತೆಗೆ ಇಲ್ಲಿ ದುರ್ಯೋಧನನಿಗೂ ಸಹ ಇವನು ಕುಂತಿ ಪುತ್ರ ಅಂತ ಹೇಳಿ ತಿಳಿದಿತ್ತಂತೆ. ಆದ್ರೆ ಪಾಂಡವರ ವಂಶಕ್ಕೆ ಸೇರಿದವನು ಅಥವಾ ನನ್ನ ಸಹೋದರ ಅಂತ ಹೇಳಿ ತಿಳಿದಿದ್ರು ಕೂಡ ಇವನಿಗೆ ರಾಜ್ಯವನ್ನ ಕಂಪ್ಲೀಟ್ ಆಗಿ ಬಿಟ್ಕೊಡ್ಬೋದಿತ್ತು. ಯಾವಾಗ ನನ್ನ ಅಂಗರಾಜ್ಯಪತಿಯಾಗಿ ಮಾಡದ್ನಲ್ಲ ಆಗ. ಆದ್ರೆ ನನಗೆ ಅಷ್ಟು ಒಳ್ಳೆ ಮನ್ಸಿಲ್ಲ, ನಾನು ಧರ್ಮರಾಜನಷ್ಟು ಒಳ್ಳೆ ಮನ್ಸನ್ನ ಇಟ್ಕೊಂಡಿಲ್ಲ, ಹಾಗಾಗಿ ನಿನಗೆ ರಾಜ್ಯವನ್ನ ಕೊಡೋದಕ್ಕೆ ನನಗೆ ಮನ್ಸು ಬರಲಿಲ್ಲ. ಅದ್ರ ಬದಲು ನಾನೇನು ಅಂದ್ಕೊಂಡಿದ್ದೆ, ಆ ರಾಜ್ಯದ ರಾಜ ನೀನೇ ಆಗಿದ್ರು ಕೂಡ ನಿನ್ನ ಹೆಸರಲ್ಲಿ ನಾನೇ ಆಳ್ವಿಕೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಿನಗೆ ಕಂಪ್ಲೀಟ್ ಆಗಿ ರಾಜ್ಯ ಬಿಟ್ಕೊಡುವ ಮನ್ಸು ಇರಲಿಲ್ಲ ನನಗೆ. ಅದಕ್ಕೋಸ್ಕರ ನೀನು ಆ ಒಂದು ರಾಜ್ಯದ ರಾಜನಾಗಿರ್ತಿದ್ದೆ. ಆದ್ರೆ ನಾನು ನಿನ್ನ ಪರವಾಗಿ ಆಳ್ವಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈಗ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗಿದೀಯಾ ಅನ್ನುವಂಥ ರೀತಿಯಲ್ಲಿ ಅವನಲ್ಲಿ ತನ್ನ ಕೋಪ, ನೋವು, ಹತಾಶೆಗಳನ್ನ ವ್ಯಕ್ತಪಡಿಸೋದನ್ನ ನೋಡಬಹುದಾಗಿದೆ. ಇಂದ್ರ ಬಂದು ಕವಚ ಕುಂಡಲ ಕೇಳಿದ ಕೂಡಲೇ ಕತ್ತರಿಸಿಕೊಟ್ಟೆ. ಕುಂತಿ ಬಂದು ದಿವ್ಯಾಸ್ತ್ರ ಉಪಯೋಗಿಸಬೇಡ ಎಂದ ಕೂಡಲೇ ಅವಳಿಗೂ ಮಾತು ಕೊಟ್ಟೆ. ದಾನದಲ್ಲಿ ನಿನಗೆ ಸರಿಸಮಾನರು ಯಾರೂ ಇಲ್ಲ, ಹಾಗೆಯೇ ನಿನ್ನಷ್ಟು ಪರಾಕ್ರಮಿಗಳು ಯಾರಿದ್ದಾರೆ. ಕಣ್ಣಿನಲ್ಲಿ ಎದೆಯಲ್ಲಿ ನಿನ್ನ ರೂಪವೇ ತುಂಬಿದೆ, ನನ್ನ ಕಿವಿಯಲ್ಲಿ ನಿನ್ನ ಮಾತುಗಳೇ ಕೇಳುತ್ತಿವೆ. ಹೀಗಿದ್ದಾಗ ಈ ವಿಯೋಗವು ಹೇಗಾಯಿತೆಂದು ತಿಳಿಯುತ್ತಿಲ್ಲ ಅಂಗಾಧಿಪತಿ. ನಿನ್ನನ್ನು ಕೊಂದ ಅರ್ಜುನನನ್ನು, ನನ್ನ ತಮ್ಮನನ್ನು ಕೊಂದ ಭೀಮನನ್ನು ನಾನು ಬದುಕಲು ಬಿಡುವುದಿಲ್ಲ. ನಿನ್ನನ್ನು ಪರಶುರಾಮ, ಕೃಷ್ಣ, ಇಂದ್ರ, ಭೂಕಾಂತೆ, ಕುಂತಿ, ಅರ್ಜುನ ಈ 5 ಜನರು ಸೇರಿ ಕೊಂದರು. ಇನ್ನು ಮುಂದೆ ನಾನು ಮಾತ್ರ ಬದುಕಬೇಕು, ಇಲ್ಲ ಪಾಂಡವರು ಬದುಕಬೇಕು. ಈಗ ಕರ್ಣನೇ ಇಲ್ಲವಾದ ಮೇಲೆ ತನ್ನೂ ಸೇರಿದಂತೆ ಇಡೀ ಕೌರವ ವಂಶವೂ ಉಳಿದಿಲ್ಲ ಎಂದು ಹತಾಶನಾಗುತ್ತಾನೆ. ಅಂದ್ರೆ ಇಲ್ಲಿ ಕರ್ಣನ ಸಾವಿಗೆ ಅರ್ಜುನ ನಾಮಕಾವಸ್ಥೆಗಷ್ಟೇ ಇಲ್ಲಿ ಕಾರಣಕರ್ತನಾಗ್ತಾನೆ. ಅರ್ಜುನನ ಬಾಣದ ಏಟಿನಿಂದ ಕರ್ಣ ಸತ್ತಿರಬಹುದು, ಆದ್ರೆ ನಿಜವಾಗ್ಲೂ ಕರ್ಣ ಯಾವಾಗ ಸತ್ತ ಅಂತಂದ್ರೆ ಇಂದ್ರ ಬಂದು ಕರ್ಣನ ಕವಚ ಕುಂಡಲಗಳನ್ನ ಯಾವಾಗ ಕೇಳ್ತಾನೆ ಆಗಲೇ ಅವನು ಸತ್ತೋದ. ಜೊತೆಗೆ ಕುಂತಿ ಬಂದು ನಾನು ನಿನ್ನಮ್ಮ, ನಿನ್ನ ತಮ್ಮಂದಿರನ್ನ ಸಾಯಿಸ್ಬೇಡ ಅಂತ ಹೇಳಿ ಏನು ಒಂದು ಮಾತನ್ನ ತೆಗೆದುಕೊಳ್ತಾಳೆ. ಆಗ 2ನೇ ಬಾರಿ ಕರ್ಣ ಸತ್ತೋಗ್ತಾನೆ. ನೆಕ್ಸ್ಟ್ ಬಾಣವನ್ನ ಬಿಡುವಾಗ ಅವನಿಗೆ ಮಂತ್ರ ಹೇಳೋದು ಕೂಡ, ಮಂತ್ರಗಳು ಸಹ ಮರ್ತೋಗುತ್ತೆ. ಆ ಒಂದು ಪ್ರಸಂಗಕ್ಕೆ ಕಾರಣ ಆಗೋದು ಯಾರು? ಪರಶುರಾಮರ ಶಾಪವಾಗಿರುತ್ತೆ. ಹಾಗಾಗಿ ಪರಶುರಾಮರು ಕೂಡ ನಿನ್ನ ಸಾವಿಗೆ ಕಾರಣರಾಗ್ತಾರೆ. ಆಗ ನೀನು 3ನೇ ಬಾರಿ ಸಾಯ್ತೀಯ. ನೆಕ್ಸ್ಟ್ ಯುದ್ಧದ ನಿಯಮವನ್ನ ಮೀರಿ ಕೃಷ್ಣ ನಿನ್ನನ್ನ ಸಾಯಿಸುವಂತೆ ಅರ್ಜುನನಿಗೆ ಆಜ್ಞೆಯನ್ನ ಮಾಡ್ತಾನೆ. ಆಗ ನೀನು 4ನೇ ಬಾರಿ ಸಾಯ್ತೀಯ. ಕೊನೆಯದಾಗಿ ಅರ್ಜುನನ ಬಾಣದಿಂದ ನೀನು ಸಾಯ್ತೀಯ. ಒಟ್ಟಿನಲ್ಲಿ ನೀನು, ನಿನ್ನ ಸಾವಿಗೆ ಅರ್ಜುನ ಮಾತ್ರ ಅಲ್ಲ, ಇವರೆಲ್ಲರೂ ಕಾರಣ ಆಗ್ತಾರೆ ಅನ್ನೋದಲ್ಲಿ ಹೇಳುವಂತಹ ಒಂದು ಪ್ರಸಂಗ ಆಗಿರುತ್ತೆ. ಈಗ ಸದ್ಯಕ್ಕೆ ಕೌರವರ ಕಡೆಯಿಂದ ಯಾರೂ ಕೂಡ ಉಳಿದಿಲ್ಲ. ದುರ್ಯೋಧನನ ಜೊತೆಗಿದ್ದಂತಹ ಎಲ್ಲ ವೀರಾದಿ ವೀರರು ಸತ್ತಿದ್ದಾಗಿದೆ. ಈಗ ಉಳಿದಿರೋದು ಕೇವಲ ದುರ್ಯೋಧನನೊಬ್ಬನೇ. ದುರ್ಯೋಧನ ತನ್ನ 99 ಜನ ಸಹೋದರರನ್ನು ಸಹ ಕಳೆದುಕೊಂಡಿದ್ದಾನೆ. ಹಾಗಾಗಿ ಈಗ ಅವನು ಕರ್ಣನನ್ನ ಕಳ್ಕೊಂಡಿರೋದ್ರಿಂದ ನಾನು ಬದುಕಿದ್ದೂ ಕೂಡ ಸತ್ತಂತೆ ಅಂತ ಹೇಳಿ ಅವನು ಇಲ್ಲಿ ಅಂದ್ಕೊಬಿಟ್ಟಿದ್ದಾನೆ. ಹಾಗಾಗಿ ನನ್ನನ್ನೂ ಸೇರಿ ಇಡೀ ಕೌರವ ವಂಶವು ಉಳಿದಿಲ್ಲ ಎಂದು ಹತಾಶನಾಗುತ್ತಾನೆ. ಕರ್ಣನ ಮರಣವು ಧರ್ಮಯುದ್ಧದ ನಿಯಮಗಳನ್ನ ಮೀರಿ ಅಸಹಾಯಕ ಸ್ಥಿತಿಯಲ್ಲಿ ಆದ ಕಾರಣ ದುರ್ಯೋಧನನ ಕೋಪವು ಇಮ್ಮಡಿಯಾಗುತ್ತದೆ. ಕರ್ಣನನ್ನ ಇಲ್ಲಿ ನ್ಯಾಯವಾಗಿ ಸಾಯಿಸೋದಿಲ್ಲ, ಬದಲಾಗಿ ಯುದ್ಧದ ನಿಯಮವನ್ನ ಮೀರಿ ಆತ ನಿಶಸ್ತ್ರನಾಗಿದ್ದಂತಹ ಸಂದರ್ಭದಲ್ಲಿ ಸಾಯಿಸುವಂಥದ್ದಾದ್ದರಿಂದ ಯುದ್ಧದ ನಿಯಮವನ್ನ ಮೀರಿ ಸಾಯಿಸಿರುವುದು ಅಂತ ಹೇಳಿ ದುರ್ಯೋಧನ ಹೇಳ್ತಾ ಇದ್ದಾನೆ. ದುರ್ಯೋಧನನು ಕರ್ಣನು ತನ್ನ ಕವಚ ಕುಂಡಲಗಳನ್ನ ಇಂದ್ರನಿಗೆ ದಾನ ಮಾಡಿದ ಮತ್ತು ಶಕ್ತಿ ಇದ್ದರೂ ಅರ್ಜುನನ ಮೇಲೆ ಬಳಸದೆ ಉಳಿಸಿಕೊಂಡು ಕುಂತಿಗೆ ನೀಡಿದ ವಾಗ್ದಾನವನ್ನ ನೆನೆದು ಕರ್ಣನ ತ್ಯಾಗದ ಮಹಿಮೆಯನ್ನ ಹೊಗಳುತ್ತಾನೆ. ಕರ್ಣನ ರಥದ ಚಕ್ರವು ಭೂಮಿಯಲ್ಲಿ ಹೂತು ಹೋದಾಗ ಮತ್ತು ಪರಶುರಾಮರ ಶಾಪವು ನೆರವೇರಿದಾಗ ಅರ್ಜುನನು ಮೋಸದಿಂದ ಆತನನ್ನು ಕೊಂದ ಸನ್ನಿವೇಶವನ್ನು ದುರ್ಯೋಧನನು ಉಗ್ರವಾಗಿ ಖಂಡಿಸುತ್ತಾನೆ. ನೀನು ಬ್ರಹ್ಮಾಸ್ತ್ರದಂತಹ ಶಕ್ತಿಗಳನ್ನ ಹೊಂದಿದ್ದರೂ ಕಾಲ ಮತ್ತು ಭೂಮಿಯ ಶಾಪಗಳು ನಿನ್ನನ್ನು ಸೋಲಿಸಿದವೇ. ಇದು ಕೇವಲ ನಮ್ಮ ದುರಾದೃಷ್ಟ ಎಂದು ದೈವವನ್ನ ನಿಂದಿಸುತ್ತಾನೆ. ಬ್ರಹ್ಮಾಸ್ತ್ರವನ್ನ ಒಂದ್ಸತಿ ಹೂಡ್ತಾನೆ, ಆದ್ರೆ ಅದು ತಪ್ಪಿ ಹೋಗುತ್ತೆ.
ಒಂದ್ ವೇಳೆ ಅವನು ಇನ್ನೊಂದ್ಸತಿ ಆ ಒಂದು ಬ್ರಹ್ಮಾಸ್ತ್ರವನ್ನ ಬಳಸಿದ್ದೇ ಆಗಿದ್ದಿದ್ರೆ ಅಲ್ಲಿ ಅರ್ಜುನ ಕೃಷ್ಣ ಇಬ್ರು ಕೂಡ ಸಾಯ್ತಾ ಇದ್ರು. ಆದ್ರೆ ಅವನು ಅದನ್ನ ಮಾಡ್ಲಿಲ್ಲ. ಯಾಕೆ ಅಂತಂದ್ರೆ ಈಗಾಗ್ಲೇ ಅವನು ತನ್ನ ತಾಯಿಗೆ ಮಾತನ್ನ ಕೊಟ್ಟಿದ್ದಂತಹ ಒಂದು ಉದ್ದೇಶದಿಂದ ಅವನು ಆ ಒಂದು ಕೆಲಸವನ್ನ ಮಾಡ್ಲಿಲ್ಲ. ಹಾಗಾಗಿ ನಿನ್ನತ್ರ ಬೇಕಾದಷ್ಟು ಶಕ್ತಿಗಳಿತ್ತು, ನೀನು ಪಾಂಡವರ ವಿರುದ್ಧವಾಗಿ ನೀನೊಬ್ನೇ ಹೋರಾಡುವಂತಹ ಶಕ್ತಿಯನ್ನ ಹೊಂದಿದ್ದೆ. ಆದ್ರೆ ದುರಾದೃಷ್ಟ, ಕಾಲ ಮತ್ತೆ ಭೂಮಿಯ ಶಾಪಗಳು ನಿನ್ನನ್ನ ಸೋಲಿಸ್ಬಿಟ್ಟು, ನೀನಾಗೆ ಸೋಲಿಲ್ಲ, ನೀನು ಸೋಲು ಕಾಣದಂತಹ ಒಬ್ಬ ವೀರ, ಆದ್ರೆ ನಿನ್ನನ್ನ ಸೋಲಿಸಿದ್ದು ಕಾಲ ಮತ್ತು ಭೂಮಿಯ ಶಾಪಗಳು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದು ಕೇವಲ ನಮ್ಮ ದುರಾದೃಷ್ಟ ಎಂದು ದೈವವನ್ನ ನಿಂದಿಸುತ್ತಾನೆ. ನೀನೊಬ್ಬನೇ ಸಕಲ ಪಾಂಡವರನ್ನ ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದ್ದೆ. ನಿನ್ನಂತಹ ಶೂರನ ಆಸರೆ ನನಗಿತ್ತು. ಈಗ ಆ ಆಸರೆಯೇ ಮುರಿದು ಬಿತ್ತಲ್ಲ, ಇನ್ನು ಯಾರು ನನಗಾಗಿ ಹೋರಾಡಬೇಕು ಎಂದು ತನ್ನ ಅಸಹಾಯಕತೆಯನ್ನ ವ್ಯಕ್ತಪಡಿಸುತ್ತಾನೆ. ದುರ್ಯೋಧನನು ತಾನು ಕೌರವ ಸೇನೆಯ ಉಳಿದ ಎಲ್ಲಾ ಯೋಧರನ್ನು, ಅಣ್ಣ ತಮ್ಮಂದಿರನ್ನು, ಗುರುಗಳನ್ನು ಕಳೆದುಕೊಂಡರೂ ಕರ್ಣನಿದ್ದಾನೆ ಎಂಬ ಧೈರ್ಯದಲ್ಲಿದ್ದ. ಆದರೆ ಈಗ ಕರ್ಣನಿಲ್ಲ. ಕರ್ಣ, ನೀನು ಹೋದ ಮೇಲೆ ಇನ್ನು ನಾನು ಬದುಕಿದ್ದು ಏನು ಪ್ರಯೋಜನ? ನನ್ನ ರಾಜ್ಯ, ನನ್ನ ಸೈನ್ಯ, ನನ್ನ ಧೈರ್ಯ ಎಲ್ಲವನ್ನೂ ನೀನೇ ಕೊಂಡೊಯ್ದೆ ಎಂದು ಪ್ರಲಾಪಿಸುತ್ತಾನೆ. ತನ್ನ ದುಃಖದ ಪರಾಕಾಷ್ಠೆಯಲ್ಲಿ ಅವನು ಕೃಷ್ಣ ಮತ್ತು ಪಾಂಡವರ ಮೇಲೆ ಉಗ್ರ ಕೋಪವನ್ನ ಹೊರಹಾಕುತ್ತಾನೆ. ಮೋಸದ ಮುಖವಾಡದ ಹಿಂದಿರುವ ಕೃಷ್ಣನೇ, ನಿನ್ನ ಕುತಂತ್ರಕ್ಕೆ ಬಲಿಯಾದ ಕರ್ಣನು ವೀರಸ್ವರ್ಗವನ್ನ ಪಡೆದ. ಆದರೆ ನೀನು ಮತ್ತು ನಿನ್ನ ಪಾಂಡವರು ಅಧರ್ಮದ ಫಲವನ್ನು ಅನುಭವಿಸಿಯೇ ತೀರುತ್ತೀರಿ ಎಂದು ಶಪಿಸುತ್ತಾನೆ. ಕರ್ಣನ ದೇಹದ ಮೇಲೆ ಬಿದ್ದು ಅಳುತ್ತಾ ಇನ್ನು ತಾನು ಯುದ್ಧವನ್ನ ಮುಂದುವರಿಸುವ ಶಕ್ತಿ ಕಳೆದುಕೊಂಡಿರುವುದಾಗಿ ಘೋಷಿಸುತ್ತಾನೆ. ಕರ್ಣನಿಲ್ಲದ ಈ ಜಗತ್ತಿನಲ್ಲಿ ತಾನು ಬದುಕಿ ಏನು ಸಾಧಿಸಬೇಕು ಎಂಬ ಹತಾಶೆಗೆ ಒಳಗಾಗುತ್ತಾನೆ. ಒಟ್ಟಿನಲ್ಲಿ ಉಪಸಂಹಾರವನ್ನ ನೋಡೋದಾದ್ರೆ, ರನ್ನನ ಈ ಚಿತ್ರಣವು ದುರ್ಯೋಧನನ ಪಾತ್ರಕ್ಕೆ ಮನುಷ್ಯ ಸಹಜವಾದ ಆಯಾಮವನ್ನ ನೀಡುತ್ತದೆ. ಕರ್ಣನ ಪ್ರಲಾಪವು ಕೇವಲ ಒಬ್ಬ ರಾಜನ ದುಃಖವಲ್ಲ, ಬದಲಿಗೆ ತನ್ನ ಆತ್ಮೀಯ ಗೆಳೆಯನ ನಷ್ಟದಿಂದಾಗಿ ಸರ್ವಸ್ವವನ್ನು ಕಳೆದುಕೊಂಡ ಸ್ನೇಹಿತನ ಆಳವಾದ ನೋವು ಮತ್ತು ಹತಾಶೆಯ ಪ್ರತೀಕವಾಗಿದೆ. ಈ ಘಟನೆಯು ದುರ್ಯೋಧನನು ಯುದ್ಧದಲ್ಲಿ ಸಂಪೂರ್ಣವಾಗಿ ಸೋಲುವುದಕ್ಕೆ ಮತ್ತು ಕೊನೆಯಲ್ಲಿ ಏಕಾಂಗಿಯಾಗಿ ಉಳಿಯುವುದಕ್ಕೆ ನಾಂದಿಯಾಯಿತು ಅಂತಲೇ ಹೇಳಲಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ದುಶ್ಯಾಸನನ ಮರಣಕ್ಕೆ ದುರ್ಯೋಧನನ ಪ್ರಲಾಪವನ್ನ ನೋಡೋದಾದ್ರೆ, ಅಂದ್ರೆ ಇಲ್ಲಿ ಕರ್ಣನನ್ನು ಕಂಡು ದುರ್ಯೋಧನ ಪ್ರಲಾಪಿಸಿದ ಬಗೆಯನ್ನ ವಿವರಿಸಿ ಅಂತ ಹೇಳಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಪ್ರಶ್ನೆಯನ್ನ ಕೇಳಿದಲ್ಲ, ಅದ್ರ ಬದಲಿಗೆ ದುಶ್ಯಾಸನನ್ನು ಕಂಡು ದುರ್ಯೋಧನ ಪ್ರಲಾಪಿಸಿದ ಬಗೆಯನ್ನ ವಿವರಿಸಿ ಅಂತ ಹೇಳಿ ಕೇಳಿದ್ರೆ ಇದಕ್ಕೆ ಯಾವ ರೀತಿ ಉತ್ತರವನ್ನ ಬರಿಬೇಕು ಅಂತ ಹೇಳಿ ನೋಡೋದಾದ್ರೆ, ಕವಿ ರನ್ನನು ತನ್ನ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಕಾವ್ಯದಲ್ಲಿ ದುರ್ಯೋಧನನಿಗೆ ಸಹೋದರ ದುಶ್ಯಾಸನ ಮೇಲಿದ್ದ ಪ್ರೀತಿ ಮತ್ತು ದುಃಖವನ್ನ ಅತ್ಯಂತ ತೀವ್ರವಾಗಿ ಚಿತ್ರಿಸಿದ್ದಾನೆ. ದುಶ್ಯಾಸನನ ಸಾವು ಭೀಮನ ಪ್ರತಿಜ್ಞೆಯ ನೆರವೇರಿಕೆ ಆಗಿದ್ದರಿಂದ ಆ ಸನ್ನಿವೇಶವು ಕೇವಲ ನೋವಿನದ್ದಲ್ಲದೆ ಭಯಾನಕತೆಯಿಂದ ಕೂಡಿದೆ. ಇಲ್ಲಿ ದುರ್ಯೋಧನನು ಕೇವಲ ತಮ್ಮನ ಸಾವಿಗೆ ದುಃಖಿಸುತ್ತಿಲ್ಲ, ಬದಲಿಗೆ ತಮ್ಮನಿಗಿಂತ ತಾನೇ ಮೊದಲು ಸಾಯಬೇಕಿತ್ತು ಎಂದು ಪಶ್ಚಾತ್ತಾಪ ಪಡುತ್ತಾ ಆತನಿಗೆ ತನ್ನ ಪ್ರೀತಿಯನ್ನ ವಿಶಿಷ್ಟ ಹೋಲಿಕೆಗಳ ಮೂಲಕ ವ್ಯಕ್ತಪಡಿಸುತ್ತಾನೆ. ದುಶ್ಯಾಸನನು ಮಹಾಭಾರತ ಯುದ್ಧದಲ್ಲಿ ಭೀಮನಿಂದ ಹತನಾದನು. ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ದುಶ್ಯಾಸನನ ಎದೆಯನ್ನ ಸೀಳಿ ಆತನ ರಕ್ತವನ್ನ ಕುಡಿದು ತದನಂತರ ಅವನ ತಲೆಯನ್ನ ಛಿದ್ರಗೊಳಿಸುತ್ತಾನೆ. ಈ ಘೋರ ದೃಶ್ಯವನ್ನ ಕಂಡ ದುರ್ಯೋಧನ ಪ್ರಲಾಪವು ಭಯ, ಆಕ್ರೋಶ ಮತ್ತು ತೀವ್ರ ವಿಷಾದದಿಂದ ಕೂಡಿದೆ. ದುರ್ಯೋಧನನು ಮೊದಲು ತನ್ನ ಪ್ರೀತಿಯ ಸಹೋದರನ ದೇಹವು ವಿಕಾರವಾಗಿರುವುದನ್ನ ಕಂಡು ಆಘಾತಕ್ಕೊಳಗಾಗುತ್ತಾನೆ ಮತ್ತು ಭೀಮನ ಕ್ರೌರ್ಯವನ್ನ ಖಂಡಿಸುತ್ತಾನೆ. ಸೊಂಟವನ್ನ ಮುರಿದು 2 ಪಕ್ಕೆಲುಬುಗಳನ್ನ ಪುಡಿ ಮಾಡಿ ಮಾಂಸವೆಲ್ಲ ಮುದ್ದೆಯಾಗಿರಲು ಎದೆಯನ್ನು 2 ಭಾಗವಾಗಿ ಸೀಳಿ ಹೊರಬರುತ್ತಿರುವ ರಕ್ತವನ್ನ ಕುಡಿದ ಭೀಮನ ರಕ್ತವನ್ನ ಕುಡಿಯದೆ ನನ್ನ ಶಿಖ ಉಪಶಮನವಾಗುವುದಿಲ್ಲ ಎಂದು ದುಃಖಿಸುತ್ತಾನೆ. ತನ್ನ ಪ್ರೀತಿಯ ತಮ್ಮನಾದಂತಹ ದುಶ್ಯಾಸನನು ಹೆಣವಾಗಿರುವ ಕೆಟ್ಟ ಪರಿಸ್ಥಿತಿಯನ್ನ ಕಂಡು ಹಲುಬಿ, ನಿನ್ನನ್ನು ಯಾರು ಕೊಂದರೋ ಅವರನ್ನು ಕೊಲ್ಲುತ್ತೇನೆ, ಹಾಗೆಯೇ ಕೊಲ್ಲದೆ ಬಿಡುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ನಿನ್ನ ಒಳ್ಳೆಯತನದ ಸ್ನೇಹಕ್ಕೆ ಎಷ್ಟು ಮಾಡಿದರೂ ಸಾಲುವುದಿಲ್ಲ. ನಿನ್ನ ಸಹೋದರ ಪ್ರೀತಿಗಾಗಿ ಇಷ್ಟನ್ನ ಮಾಡುತ್ತೇನೆ ಅಂತ ಹೇಳಿ ಅವನ ಮುಂದೆ ಪ್ರತಿಜ್ಞೆಯನ್ನ ಸಹ ಮಾಡ್ತಾನೆ. ತಾಯಿ ಗಾಂಧಾರಿಯ ಸ್ತನ್ಯಪಾನವನ್ನ ಮೊದಲು ಮಾಡಿದವನು ನಾನು,
ಹಾಗಾಗಿ ನಮ್ಮಿಬ್ಬರ ಪೈಕಿ ಹಿರಿಯವನು ನಾನು. ನಮ್ಮಿಬ್ಬರ ಜೀವನದ ಆಧಾರವಾದ ತಾಯಿಯ ಹಾಲನ್ನ ಮೊದಲು ಕುಡಿದವನು ತಾನಾಗಿದ್ದರಿಂದ ಜೀವನದಲ್ಲಿನ ಎಲ್ಲಾ ಕಷ್ಟಗಳನ್ನ, ಮುಖ್ಯವಾಗಿ ಮರಣವನ್ನು ಮೊದಲು ಸ್ವೀಕರಿಸಬೇಕಿತ್ತು. ಕೌರವ ವಂಶದಲ್ಲಿ ಸಾವಿನ ಸರದಿ ಬಂದಾಗ ನೀನು ನನಗಿಂತ ಮೊದಲೇ ಸರದಿಯಲ್ಲಿ ನಿಂತು ಈ ಯುದ್ಧ ಮತ್ತು ಮರಣವೆಂಬ ಊಟವನ್ನು ಮುಗಿಸಿದೆ. ಜೀವನದಲ್ಲಿ ಹಿರಿಯನಾದ ನಾನು ಮೊದಲು ಅನುಭವಿಸಬೇಕಿದ್ದ ದುಃಖವನ್ನ ನೀನು ಏಕೆ ಹೊತ್ತೆ? ನನ್ನನ್ನು ಅನುಸರಿಸುವಾಗ ನೀನು ಬಾಲ್ಯದಿಂದಲೂ ವಿನಯದಿಂದ ಎಲ್ಲೆಲ್ಲೂ ನನ್ನ ಮಾತುಗಳನ್ನ ಮೀರದೆ ನಡೆದುಕೊಂಡಿದ್ದೆ. ಆದರೆ ಈ ಮರಣದ ವಿಷಯದಲ್ಲಿ ಮಾತ್ರ ನೀನು ನನ್ನನ್ನ ಮೀರಿ ಮೊದಲು ಹೆಜ್ಜೆ ಹಾಕಿದೆಯಲ್ಲ. ನಿನಗಿಂತ ಮುಂಚೆಯೇ ನಾನು ಈ ಯುದ್ಧದಲ್ಲಿ ಹೋರಾಡಿ ಮರಣವನ್ನ ಸ್ವೀಕರಿಸಬೇಕಿತ್ತು. ಆ ಅವಕಾಶವನ್ನ ನಾನು ಕಳೆದುಕೊಂಡೆ ಅಥವಾ ತಡ ಮಾಡಿದೆ. ತಮ್ಮನಾದ ದುಶ್ಯಾಸನನ ರಕ್ತವನ್ನ, ಜೀವವನ್ನ ಹೀರಿದ ಆ ಭೀಮನ ರಕ್ತವನ್ನ ಜೀವ ಸಹಿತವಿದ್ದಾಗಲೇ ಬಸಿದು ಕುಡಿಯದೇ ಇದ್ದರೆ ದುರ್ಯೋಧನ ಎಂಬ ಹೆಸರು ಸಾರ್ಥಕವಾಗುವುದಿಲ್ಲ. ಭೀಮನನ್ನ ಕೊಂದು ದುಶ್ಯಾಸನನಿಗಾದ ತೊಂದರೆಯನ್ನ ಕಳೆದುಕೊಳ್ಳುತ್ತೇನೆ ಎಂದು ಕೆಂಪಾದ ಕಣ್ಣಿನಿಂದ, ಕೋಪವನ್ನೇ ಕಣ್ಣಿನಿಂದ ಸೂಸುವಂತೆ ತಮ್ಮನ ಶವವನ್ನ ನೋಡಲಾರದೆ, ಇದು ಯಾವ ಧರ್ಮ? ಕೇವಲ ಯುದ್ಧದ ನಿಯಮಗಳಲ್ಲ, ಮನುಷ್ಯತ್ವವನ್ನೂ ಮೀರಿ ಈ ಹೀನ ಕೆಲಸವನ್ನ ಭೀಮನು ಮಾಡಿದ್ದಾನೆ. ಇಂತಹ ಪಾಪಿಗಳಿಗೆ ವಿಜಯ ಲಭಿಸುವುದೇ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾನೆ. ಕೌರವರಲ್ಲಿ ದುಶ್ಯಾಸನನು ದುರ್ಯೋಧನನಿಗೆ ಅತ್ಯಂತ ಆಪ್ತ ಸಹೋದರ ಮತ್ತು ಆತನ ದುಸ್ಸಾಹಸಗಳ ಮುಖ್ಯ ಬೆಂಬಲವಾಗಿದ್ದನು. ದುಶ್ಯಾಸನ, ನೀನು ನನ್ನ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಂತವನು. ನಿನ್ನ ಸಹಕಾರ ಮತ್ತು ಬೆಂಬಲದಿಂದಲೇ ನಾನು ಇಷ್ಟು ದಿನ ಪಾಂಡವರನ್ನ ಎದುರಿಸಲು ಸಾಧ್ಯವಾಗಿತ್ತು. ಈಗ ನಿನ್ನನ್ನು ಕಳೆದುಕೊಂಡು ನಾನು ಏಕಾಂಗಿಯಾಗಿದ್ದೇನೆ. ನನ್ನ ಪ್ರೀತಿಯ ತಮ್ಮ, ನಿನಗಾಗಿ ನಾನು ರಾಜ್ಯವನ್ನ ಕಾದಿಟ್ಟು ನಿನ್ನಿಂದಲೇ ನಾನು ಎಲ್ಲ ಸುಖವನ್ನೂ ಪಡೆದಿದ್ದೆ. ಆದರೆ ಈಗ ನಾನು ನಿನ್ನನ್ನು ರಕ್ಷಿಸಲೂ ಸಾಧ್ಯವಾಗಲಿಲ್ಲವಲ್ಲ. ಇದು ನನ್ನ ಅಣ್ಣನಾಗಿರುವ ಪಾತ್ರಕ್ಕೆ ಆದ ಅವಮಾನ. ಭೀಮನು ದುಶ್ಯಾಸನನ್ನು ಕೊಂದದ್ದು ಕೌರವರ ನಾಶಕ್ಕೆ ಸ್ಪಷ್ಟ ಸೂಚನೆ ಎಂದು ದುರ್ಯೋಧನನು ಅರಿತುಕೊಳ್ಳುತ್ತಾನೆ. ಕರ್ಣ ಮತ್ತು ದ್ರೋಣರ ನಂತರ ಈಗ ನೀನೂ ಹೋದೆಯಲ್ಲ, ಇದು ನನಗೆ ಈ ಯುದ್ಧದಲ್ಲಿ ಸೋಲನ್ನು ಬಿಟ್ಟು ಮತ್ತೇನಿದೆ ಎಂದು ಸಂಪೂರ್ಣವಾಗಿ ಧೃತಿಗೆಡುತ್ತಾನೆ. ದುಶ್ಯಾಸನನ ಮರಣಕ್ಕೆ ಪ್ರಮುಖ ಕಾರಣ ದ್ರೌಪದಿ ಎಂದು ಆಕ್ರೋಶದಿಂದ ಹೇಳುತ್ತಾನೆ. ಅಂದು ಆ ಸಭೆಯಲ್ಲಿ ಪಾಂಡವಿಯ ಮಾತು ಕೇಳದೆ ನಾನು ಮಾಡಿದ ತಪ್ಪಿಗೆ ಇಂದು ನನ್ನ ಸಹೋದರನ ಪ್ರಾಣವೇ ಬಲಿಯಾಯಿತೇ. ಅವಳ ಪ್ರತಿಜ್ಞೆ ಹೀಗೆ ನಮಗೆಲ್ಲ ಕಂಟಕವಾಯಿತಲ್ಲ ಎಂದು ದ್ರೌಪದಿಯ ವಸ್ತ್ರಾಪಹರಣದ ಘಟನೆಯನ್ನ ನೆನೆದು ಪಶ್ಚಾತ್ತಾಪದೊಂದಿಗೆ ಕೋಪವನ್ನ ವ್ಯಕ್ತಪಡಿಸುತ್ತಾನೆ. ಈ ಪ್ರಲಾಪದ ಮಧ್ಯೆ ದುರ್ಯೋಧನನಿಗೆ ತನ್ನ ದುರಾಡಳಿತ ಮತ್ತು ಅಹಂಕಾರದ ಫಲವನ್ನ ತಾನು ಅನುಭವಿಸುತ್ತಿರುವುದಾಗಿ ಒಂದು ಕ್ಷಣದ ಅರಿವು ಮೂಡುತ್ತದೆ. ತನ್ನ ದುರಾಸೆ ಮತ್ತು ಮದದಿಂದಾಗಿ ನನ್ನೆಲ್ಲ ಸಹೋದರರನ್ನು, ಬಂಧುಗಳನ್ನು, ಗುರುಗಳನ್ನು ಕಳೆದುಕೊಂಡೆ. ಇನ್ನು ನನ್ನ ಪ್ರೀತಿಯ ತಮ್ಮನೂ ಹೋದನಲ್ಲ. ಇನ್ನು ನಾನು ಈ ಪಾಪದ ಭಾರವನ್ನ ಹೇಗೆ ಹೊರಲಿ? ದುಶ್ಯಾಸನನ ಶವದ ಮೇಲೆ ಬಿದ್ದು ಅಳುತ್ತಾ ಇನ್ನು ತಾನು ಯುದ್ಧವನ್ನು ಮುಂದುವರಿಸಲು ಶಕ್ತಿ ಇಲ್ಲವೆಂದು ನಿರ್ಧರಿಸುತ್ತಾನೆ. ತನ್ನೆಲ್ಲ ಬಲವನ್ನ ಕಳೆದುಕೊಂಡು ತಾನು ಜೀವಂತವಾಗಿ ಉಳಿದರೂ ಸತ್ತಂತೆಯೇ ಎಂದು ಪರಿತಪಿಸುತ್ತಾನೆ. ಉಪಸಂಹಾರವನ್ನು ನೋಡೋದಾದ್ರೆ, ರನ್ನನ ಕಾವ್ಯದಲ್ಲಿ ದುಶ್ಯಾಸನನ ಪ್ರಲಾಪವು ದುರ್ಯೋಧನನ ಪಾತ್ರದ ದುರಂತದ ಆಯಾಮವನ್ನು ಸ್ಪಷ್ಟಪಡಿಸುತ್ತದೆ. ಇದು ಕೇವಲ ಯುದ್ಧದಲ್ಲಿನ ನಷ್ಟವಲ್ಲ, ಬದಲಿಗೆ ಆತ ತನ್ನ ಮೂಲ ಶಕ್ತಿ ಕೇಂದ್ರವನ್ನು, ಅಂದರೆ ತನ್ನ ಸಹೋದರ ಪ್ರೀತಿಯನ್ನು ಕಳೆದುಕೊಂಡ ನೋವು. ಈ ಘಟನೆಯು ದುರ್ಯೋಧನನನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ಕುಗ್ಗಿಸಿ ಗದಾಯುದ್ಧಕ್ಕೆ ಏಕಾಂಗಿಯಾಗಿ ಸಿದ್ಧವಾಗುವಂತೆ ಮಾಡುತ್ತದೆ.